ಭಾರತ ಫ್ರಾನ್ಸ್ನ 6ನೇ ವಾರ್ಷಿಕ ರಕ್ಷಣಾ ಸಂವಾದ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಫ್ರಾನ್ಸ್ ಸಹವರ್ತಿ ಕ್ಯಾಥರೀನ್ ವಾಟ್ರಿನ್ ಉಭಯ ದೇಶಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಬಳಿಕ ರಾಜನಾಥ್ ಸಿಂಗ್ ಭಾರತ ಫ್ರಾನ್ಸ್ ನಡುವೆ ರಕ್ಷಣಾ ಬಾಂಧವ್ಯ ಬಲವರ್ಧನೆಗೆ ಆದ್ಯತೆ ನೀಡುವ ಜೊತೆಗೆ ಭದ್ರತಾ ಸವಾಲುಗಳನ್ನು ಎದುರಿಸಲು ಕಾರ್ಯತಂತ್ರ ರೂಪಿಸುವ ಅಗತ್ಯವಿದ್ದು, ರಕ್ಷಣಾ ಸಂವಾದ ಪ್ರಮುಖ ಆಧಾರ ಸ್ತಂಭವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು. ಭಾರತ ಫ್ರಾನ್ಸ್ ನಡುವೆ ಉತ್ತಮ ಸ್ನೇಹ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಲವು ವರ್ಷಗಳ ಕಾಲ ವಿಸ್ತರಿಸುವ ಬದ್ದತೆ ಪುನರುಚ್ಚರಿಸಿದ ಅವರು, ರಕ್ಷಣಾ ಉತ್ಪಾದನೆ, ಸಂಶೋಧನೆ, ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳುವ ಪ್ರತಿಬಿಂಬವಾಗಿದೆ. ಕಾರ್ಯತಂತ್ರದ ಪಾಲುದಾರಿಕೆಯು ನಾವೀನ್ಯತೆ ಮತ್ತು ಪರಸ್ಪರ ಸಹಕಾರದ ಸಂಕೇತವಾಗಿದೆ. ಭಾರತ ಯುರೋಪ್ ಒಕ್ಕೂಟದ ನಡುವೆ ರಕ್ಷಣಾ ಪಾಲುದಾರಿಕೆಯನ್ನು ಮತ್ತಷ್ಟು ಗಾಢಗೊಳಿಸಲು ನೆರವಾಗಲಿದೆ ಎಂದರು. Practical ways, entering into a new endeavor of co-development and production of HAMMER missiles by signing a joint venture between BEL and the Chevron. ಕ್ಯಾಥರೀನ್ ವಾಟ್ರಿನ್, ಫ್ರಾನ್ಸ್ ಭಾರತ ನಡುವಿನ ರಕ್ಷಣಾ ಸಂವಾದದಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ. ಜೊತೆಗೆ ನಾವೀನ್ಯತೆಗೆ ಹೆಚ್ಚಿನ ಒತ್ತು ನೀಡಲು ಉದ್ದೇಶಿಸಲಾಗಿದೆ. ಉಭಯ ದೇಶಗಳ ಪಾಲುದಾರಿಕೆಯ ಸಂಬಂಧ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. Partenariat stratégique spécial. ಇದಕ್ಕೂ ಮುನ್ನ 6ನೇ ಭಾರತ ಫ್ರಾನ್ಸ್ ವಾರ್ಷಿಕ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ ಫ್ರಾನ್ಸ್ ಸಹವರ್ತಿಯನ್ನು ಸಚಿವ ರಾಜನಾಥ್ ಸಿಂಗ್ ಆತ್ಮೀಯವಾಗಿ ಬರಮಾಡಿಕೊಂಡರು.